ಹಲೋ ಫ್ರೆಂಡ್ಸ್, IND ಮೋಟರ್ಸ್ ರಾಮಮೂರ್ತಿ ನಗರ. ಇದು ಏನಂದರೆ ಇವತ್ತು ಸುಜುಕಿ ಆಕ್ಸೆಸ್ ಇದು BS4 SAP ಕ್ಲಚ್ ನೋಡ್ಬೋದು. ಸರ್ವಿಸಿಂಗ್ ಗಾಡಿ ಬಂದಿದೆ, ಕ್ಲಚ್ ಬಿಚ್ಚಿದೆ. ಸರ್ವಿಸಿಂಗ್ ನಾನು ಹೇಳ್ತಾ ಇರ್ತೀನಿ, ಮೇಂಟೈನ್ ಮಾಡಿ ಕರೆಕ್ಟಾಗಿ ಆವಾಗ ಚೆಕ್ ಮಾಡಿಸ್ಕೊಳ್ಳಿ ಅಂತ. ನೋಡಿ, ಕ್ಲಚ್ ವೇರಿಯೇಟ್ರು ಕಂಪ್ಲೀಟು ಫುಲ್ ಇದಾಗಿಬಿಟ್ಟಿದೆ. ರೋಲರ್ಸ್ ನೋಡ್ಬೋದು ನೀವು, ಮೇಲೆ ಇರೋದು ಬುಷ್ನ ಸಮೇತ ಹೋಗಿ ಹಂಗೆ ಓಡ್ತಾ ಇದೆ. ಒಂದೊಂದಂತೂ ಮೆಟಲ್ ಕೂಡ ಉಜ್ಜಿಬಿಟ್ಟಿದೆ. ಈ ಮೆಟಲ್ ಉಜ್ಜಿರೋದು ನೋಡಿ, ಪ್ಲೇಟ್ ಸಮೇತ ಉಜ್ಜಿಬಿಟ್ಟಿದೆ. ಇದು ಜಸ್ಟ್ ಇದ್ರ ಮೇಲೆ ಹಿಂಗೆ ವರ್ಕ್ ಮಾಡಬೇಕು, ಬಟ್ ಅವರು ಸರ್ವಿಸಿಂಗೇ ಮಾಡಿಲ್ಲ ಗಾಡಿ. ಬೆಲ್ಟ್ ಕೂಡ ಹೋಗ್ಬಿಟ್ಟಿದೆ. ಕ್ಲಚ್ಚೂ ಹಾರ್ಡಾಗಿತ್ತು, ಅದಕ್ಕೆ ಚೇಂಜ್ ಮಾಡ್ತಾಯಿದ್ದೀನಿ. ಇದು ಹೇಳೋದು ಏನಂದರೆ ಫ್ರೆಂಡ್ಸ್, ಇದು ಟೈಮ್ ಟು ಟೈಮ್ ನಾನು ಎಲ್ಲ ವೀಡಿಯೋಸ್ನಲ್ಲಿ ಹೇಳ್ತೀನಿ, ಸರ್ವಿಸಿಂಗ್ ಟೈಮ್ ಟು ಟೈಮ್ ಮಾಡ್ಕೊಳ್ಳಿ ಅಂತ. ಸ್ಪೆಷಲಿ ಸ್ಕೂಟರ್ಸ್ ಬಂದುಬಿಟ್ಟು ಗೇರ್ ಇರಲ್ಲ, ಇದಕ್ಕೆ ಆಟೋಮೆಟಿಕ್ ಗೇರ್ ಅಲ್ವಾ, ಬರೀ ಆಟೋಮೆಟಿಕ್ ಕ್ಲಚ್ ಇರುತ್ತೆ ಇದು. ಸೊ ಅದರಿಂದ ನೀವು ಇದು ಪ್ರಾಪರಾಗಿ ನಿಮ್ಮ ಮೆಕ್ಯಾನಿಕ್ ಹತ್ರ ನೀವು ಮೆನ್ಷನ್ ಮಾಡಿ, 2 ಸರ್ವಿಸಿಂಗ್ ಆದಮೇಲೆ ಕ್ಲಚ್ ಒಂದು ಸತಿ ಬಿಚ್ಚಿಬಿಟ್ಟು ಚೆಕ್ ಮಾಡೋಕ್ಕೆ ಹೇಳಿ. ಇಲ್ಲಾಂದರೆ ಸುಮಾರು ಸ್ಮಾರ್ಟ್ ಮೆಕ್ಯಾನಿಕ್ಸ್ ಇರ್ತಾರೆ, ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನೀವು ನೋಡಿಬಿಟ್ಟು ರೀಪ್ಲೇಸ್ ಮಾಡಿ ಅಂದರೆ ಮಾಡ್ತೀವಿ. ನೋಡಿ, ಇದೆಲ್ಲ ವೇರಿಯೇಟ್ರ್, ಇದೆಲ್ಲ ಆಟೋಮೆಟಿಕ್ ಕೆಲಸ ಮಾಡೋದು. ಇದು ಆವಾಗ ಚೆಕ್ ಮಾಡಿ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಒಂದು 6 ಮಂತ್ಸಿಗೆ ಒಂದು ಸತಿ ಏನಾದರೂ ಬಿಚ್ಚಿ ಗ್ರೀಸಿಂಗ್ ಮಾಡಿದ್ರೆ ನಮಗೆ ಇದು ಲೈಫ್ ಬರುತ್ತೆ. ಯಾಕಂದರೆ ಕ್ಲಚ್ ವರ್ಕ್ ಮಾಡಬೇಕಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್. ಇದು ಕಮ್ಮಿ ಅಂದ್ರೂ 3 to 4K ಆಗುತ್ತೆ ಇದು ಮಾಡಬೇಕಂದ್ರೆ. ನೀವು 6 ಮಂತ್ಸಿಗೆ ಒಂದು ಸತಿ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ತುಂಬ ಕಮ್ಮಿ ರೇಟ್ನಲ್ಲೇ ಕೆಲಸ ಮುಗಿಯುತ್ತೆ, ಪ್ಲಸ್ ಲೈಫು ಇದ್ರದ್ದು ತುಂಬ ಜಾಸ್ತಿ ಬರುತ್ತೆ. ಇದೊಂದು ಸಣ್ಣ ಮಾಹಿತಿ ಎಲ್ಲ ಕಸ್ಟಮರ್ಗಳಿಗೂ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.